ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಸ್ಟರ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ನಾನಿವತ್ತು ನೀರು ದೋಸೆ ಮತ್ತು ಕಾಯಿ ಚಟ್ನಿ ರೆಸಿಪಿನ ತೊಗೊಂಡ್ಬಂದಿದ್ದೀನಿ. ಇದು ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೊಬೋದು. ಯಾವಾಗಲೂ ಮಸಾಲೆ ದೋಸೆ ಅನ್ನೋದಕ್ಕಿಂತ ಈ ನೀರು ದೋಸೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಕಪ್ ಆಗಷ್ಟು ಅಕ್ಕಿನ ತೊಗೊಂಡು ರಾತ್ರಿಯೇ ನೆನೆಯೋದಕ್ಕೆ ಇಟ್ಟಿದ್ದೆ. ಯಾಕಂದರೆ ನಾನು ಬೆಳಗ್ಗೆ ಮಾಡೋದಕ್ಕಾಗಿ ನಾನು ರಾತ್ರಿಯೇ ಅಕ್ಕಿನ ಇಟ್ಕೊಂಡಿದ್ದೆ. ಸೊ ನೀವು ನೈಟ್ ಮಾಡೋಂಗಿದ್ರೆ ಬೆಳಗ್ಗೆನೇ ನೆನೆ ಹಾಕಿ. ನಾನಿಲ್ಲಿ ಮಾರ್ನಿಂಗ್ ಮಾಡೋದ್ರಿಂದ ಬೆಳಗ್ಗೆನೇ ನೈಟೇ ನೀಟಾಗಿ ನೆನೆಸ್ಕೊಂಡಿಟ್ಟಿದ್ದೆ. ನಾನು ನೆನೆಯೋಕ್ಕೆ ಮುಂಚೆ ಅದನ್ನು 2ರಿಂದ 3 ಸತಿ ತೊಳೆದು ಆಮೇಲೆ ನೆನೆಯೋಕ್ಕೆ ಇಟ್ಟಿದ್ದೆ. ಮತ್ತು ಬೆಳಗ್ಗೆ ನಾನು ಮತ್ತೆ ಅದನ್ನು 2ರಿಂದ 3 ಸತಿ ತೊಳೆದು ಮತ್ತು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಹಸಿ ಕೊಬ್ಬರಿನ ಕೂಡ ಹಾಕ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ತುಂಬ ಸಾಫ್ಟಾಗಿರಬೇಕು, ಆ ಥರ ಕನ್ಸಿಸ್ಟೆಂಟಿ ಬರಬೇಕು. ನಾನು ಇದಕ್ಕೆ 1.5 ಅಂದರೆ ನಾವು ಒಂದು ಜಾರು ಎಷ್ಟು ತೊಗೊಂಡಿದ್ವೋ ಅದು 1.5 ಜಗ್ಗಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ದೋಸೆಗೆ ಸ್ವಲ್ಪ ನೀರೇ ಇರಬೇಕು, ತುಂಬ ಮಂದ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ ಇಷ್ಟು ಮಾತ್ರ ನೀರಿದ್ರೆ ಸಾಕು. ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟು ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಒಂದು ಕಡೆ ಇಟ್ಟು ಮತ್ತು ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾವು ಒಂದು ಬಾಣಲಿಗೆ ಸ್ವಲ್ಪ ಹಸಿ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಕೆಂಪು ಬಣ್ಣ ಬರೋ ಥರ ನೀಟಾಗಿ ಹುರ್ಕೊಬೇಕು. ಮತ್ತು ತಣ್ಣಗಾದ್ಮೇಲೆ ನೋಡಿ ಈ ಥರ ಸಿಪ್ಪೆ ಬಿಡಿಸ್ಕೊಳ್ಳುತ್ತೆ. ಬಿಸಿಲಿ ಸಿಪ್ಪೆ ಬಿಡಲ್ಲ. ಸೊ ಕಡಲೆ ಬೀಜ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಮತ್ತು ಕೈಯಲ್ಲೆಲ್ಲ ಉಜ್ಜು ಕಂಪ್ಲೀಟಾಗಿ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಜಾರ್ಗೆ ಕಡಲೆ ಬೀಜ ಹಾಕಿ ಮತ್ತು ನನ್ನ ಕಡೆ ಕಡಲೆಪಪ್ಪು ಮತ್ತು ಹಸಿ ಕೊಬ್ಬರಿನ ಹಾಕ್ಕೊಂಡು ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಇಂಚಷ್ಟು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು, ತುಂಬ ಅವಶ್ಯಕತೆ ಇಲ್ಲ. ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಈ ದೋಸೆಗೆ ಕಾಯಿ ಚಟ್ನಿ ತುಂಬ ರುಚಿ ಇರುತ್ತೆ. ಮತ್ತು ಅದು ಒಗ್ಗರಣೆಗೆ ನಾನು ಸಾಸಿವೆ ಮತ್ತು 1 ಗುಂಡು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ತುಂಬಾ ರುಚಿ ಇರುತ್ತೆ. ಜೊತೆಗೆ ನಾನಿಲ್ಲಿ ಗಾರ್ನಿಷ್ಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ಹೆಂಚು ಕಾಯೋಕ್ಕೆ ಇಡಬೇಕು. ಹೆಂಚು ತುಂಬ ಚೆನ್ನಾಗಿ ಕಾಯಬೇಕು. ನೀರು ದೋಸೆ ಆಗಲಿ ಅಥವಾ ಮಸಾಲೆ ದೋಸೆ ಯಾವುದಾದ್ರೂ ಆಗಿರಲಿ, ಹೆಂಚು ಎಷ್ಟು ಕಾಯುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಂಚು ತುಂಬ ಚೆನ್ನಾಗಿ ಕಾದ್ಮೇಲೆ ನಾನು ಇಲ್ಲಿ ಕಂಪ್ಲೀಟಾಗಿ ಎಣ್ಣೆ ಸವರ್ಕೊಂಡು ತೆಳ್ಳಗೆ ಹಾಕ್ಕೊತಾ ಇದ್ದೀನಿ. ನೀರು ದೋಸೆ ತೆಳ್ಳಗಿದ್ರೂ ಪರವಾಗಿಲ್ಲ ಅಥವಾ ಮಂದಗಿದ್ರು ಅಂಥ ಮಂದ ಏನು ಬೇಡ, ಮೀಡಿಯಮ್ ಆಗಿ ಮಂದ ಇಟ್ಕೊಂಡ್ರೆ ಸಾಕು. ಇಲ್ಲ ನಾನು ಹಾಕ್ತಿದ್ದೀನಲ್ಲ ಅಷ್ಟು ಮಾತ್ರ ನೀವು ಹಾಕ್ಕೊಂಡ್ರೆ ನಡೆಯುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಒಂದೇ ಸತಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಇದನ್ನು ಆದಷ್ಟು ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ದೋಸೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಿದ್ದೀರಲ್ಲ, ನಾನು ಮತ್ತೆ ಇದನ್ನು ಕೂಡ ಮತ್ತೆ ಹಾಕ್ಕೊಂಡ್ಮೇಲೆ ಮತ್ತೆ ಎಣ್ಣೆ ಸವರ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಈಸಿನೂ ರೆಸಿಪಿ ಇರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಯಾವಾಗಲೂ ಮಸಾಲೆ ದೋಸೆ ತಿಂತಾ ಇರೋರಿಗೆ ಈ ಥರ ಒಂದು ನೀರು ದೋಸೆ ತುಂಬ ಸ್ಪೆಷಲ್ ಆಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ. ರುಚಿ ಅಂತೂ ತುಂಬಾ ಇರುತ್ತೆ. ಯಾಕಂದರೆ ನಾವು ಕೊಬ್ಬರಿ ಹಾಕಿರೋದ್ರಿಂದ ಅದರ ರುಚಿ ಅಂತೂ 2ರಷ್ಟು ಜಾಸ್ತಿನೇ ಇರುತ್ತೆ. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.